ನೋಡಿ HDFC ಬ್ಯಾಂಕ್ ಕೂಡ ನಮಗೆ ಪರ್ಫೆಕ್ಟ್ ಆಗಿ ನಮ್ಮ SR ಲೆವೆಲ್ ಗೆ ಯಾವ ತರ ರಿಯಾಕ್ಟ್ ಮಾಡಿದೆ ಅಂತ. EFCL ಕೂಡ ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ ನೋಡಿ ನಿಮ್ಮ SR ಲೆವೆಲ್ ನೋಡಿ ಯಾವ ತರ ವರ್ಕ್ ಆಗಿದೆ. ಹಲೋ ಗೈಸ್, ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಬೆಳಿಗ್ಗೆ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ಹೇಳಿದಾಗೇನೆ ನಿಫ್ಟಿ ಡೌನ್ ಹೋಗುತ್ತೆ ಅಥವಾ ಒಂದು ಸೈಡ್ ವೇಸ್ ಮಾಡುತ್ತೆ ಅಂದಿದೆ ನೋಡಿ. ಅದೇ ತರ ಇವತ್ತು ಸೈಡ್ ವೇಸ್ ಅಲ್ಲೇ ನಮ್ಮ ನಿಫ್ಟಿ ಕ್ಲೋಸ್ ಕೊಟ್ಟಿದೆ. ಬೆಳಿಗ್ಗೆ ನಾವು ಲೈವ್ ಮಾರ್ಕೆಟ್ ಅನಾಲಿಸಿಸ್ ಮಾಡುವಾಗ ನಿಫ್ಟಿ ಒಂದು ಈ ಪೊಸಿಷನ್ ಅಲ್ಲಿ ಇತ್ತು. ನಾನು ಅವಾಗ ಕ್ಲಿಯರ್ ಆಗಿ ಹೇಳಿದ್ದೆ ನಮಗೆ ನಿಫ್ಟಿ ಆಲ್ರೆಡಿ ಬ್ರೇಕ್ಔಟ್ ಕೊಟ್ಟಿದೆ, ಮೇಲೆ ಹೋಗಿ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಕೆಳಗಡೆ ಬರುವಂತ ಒಂದು ಸೈನ್ ಕೊಟ್ರೆ ಮಾತ್ರ ನಾವು ಅಪ್ ಟು ಇಲ್ಲಿ ಎಂಟ್ರಿ ತಗೊಂಡು ಇಲ್ಲಿವರೆಗೂ ಒಂದು ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡಬಹುದು ಅಂತ ಹೇಳಿದ್ದೆ. ಬಟ್ ನಿಫ್ಟಿ ಏನ್ ಮಾಡ್ತು ನೋಡಿ, ಇವತ್ತು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಓಕೆ ನಿಫ್ಟಿ ಸ್ಪಾಟ್ ಅಲ್ಲಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಒಂದು ಫಾಲ್ ಆಯ್ತು. ಫಾಲ್ ಆಗಿ ಒಂದ್ ಸ್ವಲ್ಪ ಹೊತ್ತು ಇಲ್ಲಿ ಹೋಲ್ಡ್ ಮಾಡ್ತು. ಸಾಕಷ್ಟು ಜನ ಇಲ್ಲೇ ಎಂಟ್ರಿ ತಗೊಂಡಿರ್ತಾರೆ ಇನ್ನ ಕೆಳಗಡೆ ಹೋಗುತ್ತೆ ಅಂತ, ಬಟ್ ಅವ್ರು ಕಂಪ್ಲೀಟ್ ಆಗಿ ಟ್ರಾಪ್ ಆಗಿರ್ತಾರೆ. ಅದಾದ್ಮೇಲೆ ಮೇಲೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತು. ಎಂಡ್ ಆಫ್ ದಿ ಡೇ ವರ್ಗು ಒಂದು ಸೈಡ್ ವೇಸ್ ಅಲ್ಲಿ ಇವತ್ತು ನಮಗೆ ನಿಫ್ಟಿ ಕ್ಲೋಸ್ ಕೊಡ್ತು. ಬಟ್ ನಾವು ಇಲ್ಲೇ ಯಾಕೆ ರಿವರ್ಸಲ್ ತಗೊಂಡು ನಿಫ್ಟಿ ಅಂತ ನೋಡೋದಾದ್ರೆ, ನೀವು ನಿಫ್ಟಿ ಫ್ಯೂಚರ್ ಚಾರ್ಟ್ ಹೋದ್ರೆ ನಿಮಗೆ ಪರ್ಫೆಕ್ಟ್ ಆಗಿ ಗೊತ್ತಾಗುತ್ತೆ. ನನಗೆ ನಿಫ್ಟಿ ಫ್ಯೂಚರ್ ಚಾರ್ಟ್ ಹೋಗ್ತಾ ಇದೀನಿ ನೋಡಿ. ನಿಫ್ಟಿ ಫ್ಯೂಚರ್ ಎಷ್ಟು ಪರ್ಫೆಕ್ಟ್ ಆಗಿ ನಮ್ಮ ಈ ಲೆವೆಲ್ ಗೆ ರಿಯಾಕ್ಟ್ ಮಾಡಿದೆ ಅಂತ. ಸ್ವಲ್ಪ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಕೆಳಗಡೆ ಬಂತು. ಎಕ್ಸಾಕ್ಟ್ ಆಗಿ ಇಲ್ಲೇನೆ ಒಂದು ಸಪೋರ್ಟ್ ತಗೊಂಡು ಮೇಲೆ ಹೋಗಿ ಒಂದು ಸೈಡ್ ವೇಸ್ ತಗೊಂಡು ಎಂಡ್ ಆಫ್ ದಿ ಡೇ ನಮ್ಮ ಈ ಲೆವೆಲ್ ನೇ ಓಕೆ ಎರಡು ಕ್ಯಾಂಡಲ್ ಕೂಡ ಟಚ್ ಮಾಡಿ ಇವತ್ತು ಕ್ಲೋಸ್ ಕೊಡ್ತು. ಸೊ ನಿಫ್ಟಿ ಫ್ಯೂಚರ್ ಮತ್ತೆ ಸ್ಪಾಟ್ ಚಾರ್ಟ್ ನ ನಮ್ಮ SR ಲೆವೆಲ್ ಹಾಕೊಂಡು ವಾಚ್ ಮಾಡ್ತಾ ಇದ್ರೆ ನಮಗೆ ಎಕ್ಸಾಕ್ಟ್ ಆಗಿ ಇಲ್ಲೇ ಗೊತ್ತಾಗುತ್ತೆ ಇಲ್ಲಿಂದ ಒಂದು ರಿವರ್ಸಲ್ ಆಗುತ್ತೆ. ನಾವು ನಿಫ್ಟಿಯಲ್ಲಿ ಡೌನ್ ಸೈಡ್ ಟ್ರೇಡ್ ತಗೊಳ್ಳೋದು ಅಷ್ಟು ಸೇಫ್ ಅಲ್ಲ ಅಂತ ನೋಡಿ. ಇಲ್ಲಿಂದಾನೇ ರಿವರ್ಸಲ್ ಆಗಿದೆ. ಸೊ ಈ ಕ್ಯಾಂಡಲ್ ಓಕೆನಾ. ಬಟ್ ಸಾಕಷ್ಟು ಜನ ಏನ್ ಮಾಡಿರ್ತಾರೆ, ಇಲ್ಲಿಂದ ಕೆಳಗಡೆ ಫಾಲ್ ಆಗಿಲ್ಲ ಒಂದ್ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡ್ತಲ್ಲ ಒಂದು 30 ಮಿನಿಟ್ಸ್ ಎಕ್ಸಾಕ್ಟ್ ಆಗಿ ಇಲ್ಲಿ ಎಂಟ್ರಿ ತಗೊಂಡಿರ್ತಾರೆ. ಇನ್ನ ಕೆಳಗಡೆ ಹೋಗುತ್ತೆ ಅಂತ ಕಂಪ್ಲೀಟ್ ಆಗಿ ಅವರು ಟ್ರಾಪ್ ಆಗಿರ್ತಾರೆ. ನೀವು ಯಾವುದೇ ಒಂದು ನಿಮ್ ಇಂಡಿಕೇಟರ್ ಹಾಕೊಳ್ಳಿ, ವಿವ್ಯಾಪ್ ಹಾಕೊಳ್ಳಿ, ಇಲ್ಲ EMA 29 ಯಾವ್ದಾದ್ರು ಹಾಕೊಳ್ಳಿ. ಸೊ ನಿಮ್ಗೆ ಎರಡೂ ಕೂಡ ನಿಮಗೆ ಕಂಪ್ಲೀಟ್ ಆಗಿ ಇವತ್ತು ಸೆಲ್ ಸೈಡ್ ಕೊಟ್ಟಿರುತ್ತೆ, ಡೌನ್ ಸೈಡ್ ಹೋಗುತ್ತೆ ಮಾರ್ಕೆಟ್ ಅಂತ ಸಿಗ್ನಲ್. ಬಟ್ ಆದ್ರೆ ಇಲ್ಲಿಂದ ಟ್ರಾಪ್ ಆಗಿದೆ. ಸೊ ಬಟ್ ನಮ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಪರ್ಫೆಕ್ಟ್ ಆಗಿ ನಮಗೆ ಏನು ಒಂದು ಹಿಂಟ್ ಕೊಟ್ಟಿದೆ, ಇಲ್ಲಿಂದ ರಿವರ್ಸಲ್ ಆಗಬಹುದು ಅಂತ ನಾವು ಫ್ಯೂಚರ್ ಚಾರ್ಟ್ ನೋಡ್ತಿದ್ರೆ. ಬಟ್ ಇಲ್ಲಿ ನಮ್ಮ ಟ್ರೇಡೇ ಅಲ್ಲ, ನಮ್ಮ ರೂಲ್ ಪ್ರಕಾರ ಇದು ಟ್ರೇಡೇ ಅಲ್ಲ. ನಮ್ಮ ರೂಲ್ ಏನ್ ಹೇಳಿ, ಒಂದು ರಿಟ್ರೇಸ್ಮೆಂಟ್ ತಗೊಂಡು ಕೆಳಗಡೆ ಬರುವಂತ ಸೈನ್ ಕೊಡ್ಬೇಕು ನಮಗೆ. ಸೊ ಬಂದಿಲ್ಲ ನಮ್ಗೆ ಇವತ್ತು ಟ್ರೇಡ್ ಇಲ್ಲ. ಸೊ ಓವರ್ ಆಲ್ ನಮ್ಮ ಕ್ಯಾಪಿಟಲ್ ಸ್ಟಾಪ್ ಲಾಸ್ ತಗೊಳ್ಳೋದು ನಾವು ಸೇವ್ ಮಾಡ್ಕೊಂಡ್ವಿ. ಓಕೆನಾ, ನಾವು ರಾಂಗ್ ಎಂಟ್ರಿ ಅವತ್ತು ತಗೊಳ್ಳಲ್ಲ ನಮ್ಮ ರೂಲ್ ಪ್ರಕಾರ. ಸೊ ಹಾಗೆ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಾದ್ರೆ, ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ನಾನು ಹೇಳಿದ್ದೆ ಅಲ್ಲೂ ಕೂಡ ಈ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ. ನಾವು ಲೈವ್ ಮಾರ್ಕೆಟ್ ಅನಾಲಿಸಿಸ್ ಮಾಡುವಾಗ ಈ ಪೊಸಿಷನ್ ಅಲ್ಲಿ ಇತ್ತು. ನಮಗೆ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಕೆಳಗಡೆ ಬರುವಂತ ಸೈನ್ ಕೊಟ್ರೆ ಮಾತ್ರ ನಾವು ಎಂಟ್ರಿ ತಗೋಬೇಕು ಅಂದಿದ್ದೆ. ನಮ್ಮ ಈ ಲೆವೆಲ್ ಗೆ ಟಚ್ ಮಾಡಿಲ್ಲ. ಟಚ್ ಮಾಡಿ ಇಲ್ಲಿಂದ ಸೀದಾ ಮೇಲೆ ಹೋಯ್ತು. ಎಂಡ್ ಆಫ್ ದಿ ಡೇ ಇದ್ರ ಒಳಗಡೆ ಹೋಲ್ಡ್ ಮಾಡಿ ಕ್ಲೋಸ್ ಕೊಡ್ತು. ಇಲ್ಲೂ ಕೂಡ ನಿಮಗೆ ಬ್ಯಾಂಕ್ ನಿಫ್ಟಿ ಫ್ಯೂಚರ್ ಚಾರ್ಟ್ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇಲ್ಲಿಂದ ಒಂದು ರಿವರ್ಸಲ್ ಆಗುತ್ತೆ ಅಂತ ನೋಡಿ. ಎಕ್ಸಾಕ್ಟ್ ಆಗಿ ಇದೇ ಲೆವೆಲ್ ಗೆ ಬಂದು ನೋಡಿ ಇಲ್ಲಿಂದ ಒಂದು ಮೇಲೆ ಹೋಗಿದೆ. ಸೊ ಇಲ್ಲೂ ಕೂಡ ಇಲ್ಲಿ ಕೆಳಗಡೆ ಬರ್ತಿದ್ರು ನಾವು ಇಲ್ಲಿ ಯಾವುದೇ ರೀತಿ ಎಂಟ್ರಿ ತಗೊಳ್ಳೋ ತರ ಇರ್ಲಿಲ್ಲ. ನಮಗೆ ಕೆಳಗಡೆ ಬಂದು ಒಂದು ರಿಟ್ರೇಸ್ಮೆಂಟ್ ತಗೋಬೇಕು ಡೌನ್ ಹೋಗ್ಬೇಕು ಅಂದ್ರೆ, ಬಟ್ ಇದು ಆತರ ಮಾಡಿಲ್ಲ. ಇಲ್ಲಿ ಕೆಳಗಡೆ ಬಂತು ಬಟ್ ಇಮಿಡಿಯೇಟ್ ಆಗಿ ಕ್ಯಾಂಡಲ್ ಮೇಲೆ ಕ್ಲೋಸ್ ಕೊಡ್ತು ನೋಡಿ. ಇಲ್ಲಿಂದ ಅಪ್ ಟು ಎಕ್ಸಾಕ್ಟ್ ಆಗಿ ನಮ್ಮ ಈ ಲೆವೆಲ್ ನ ಟಚ್ ಮಾಡಿ ಮಾರ್ಕೆಟ್ ಇಲ್ಲಿ ಇವತ್ತು ಎಂಡ್ ಆಫ್ ದಿ ಡೇ ಕ್ಲೋಸ್ ಆಯ್ತು. ನೀವು ನೋಡ್ತಾ ಇದ್ದೀರಾ ಎಷ್ಟು ಪರ್ಫೆಕ್ಟ್ ಆಗಿ ನಮ್ಮ ಲೆವೆಲ್ಸ್ ಎವ್ರಿ ಡೇ ಬ್ಯಾಂಕ್ ನಿಫ್ಟಿ ಮತ್ತೆ ನಿಫ್ಟಿಯಲ್ಲಿ ಪರ್ಫೆಕ್ಟ್ ಆಗಿ ವರ್ಕ್ ಆಗ್ತಿದೆ ಅಂತ. ಅದೇ ತರ ನಾನು ಟೆಲಿಗ್ರಾಮ್ ಅಲ್ಲಿ ನಿನ್ನೆ ಕೂಡ ಕೊಟ್ಟಿದ್ದೆ, ಇವತ್ತು ಕೂಡ ಒಂದು 5 ರಿಂದ 6 ಸ್ಟಾಕ್ ಕೊಟ್ಟಿದ್ದೆ. ಸೊ ಆ ಸ್ಟಾಕ್ ಇವತ್ತು ಯಾವ ತರ ರಿಯಾಕ್ಟ್ ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ನಾನು ಫಸ್ಟ್ ಕೊಟ್ಟಿರೋದು SR ಲೆವೆಲ್ ಸ್ಟಾಕ್ ಬಂದು HDFC ಬ್ಯಾಂಕ್. HDFC ಗೆ ಬ್ಯಾಂಕ್ ಯಾವ ತರ ರಿಯಾಕ್ಟ್ ಮಾಡಿದೆ ಅಂತ ನೋಡುವ. ನೋಡಿ HDFC ಬ್ಯಾಂಕ್ ಕೂಡ ನಮಗೆ ಪರ್ಫೆಕ್ಟ್ ಆಗಿ ನಮ್ಮ SR ಲೆವೆಲ್ ಗೆ ಯಾವ ತರ ರಿಯಾಕ್ಟ್ ಮಾಡಿದೆ ಅಂತ. ಇಲ್ಲಿಂದ ಬಂತು, ಇಲ್ಲಿ ಓಪನ್ ಆಯ್ತು, ಇಲ್ಲಿ ಒಂದು ಸಪೋರ್ಟ್ ತಗೊಂತು, ಮೇಲೆ ಹೋಯ್ತು. ಎಂಡ್ ಆಫ್ ದಿ ಡೇ ಇದನ್ನ ಒಂದು ಟೆಸ್ಟ್ ಮಾಡಿ ಕ್ಲೋಸ್ ಆಯ್ತು ನಮ್ಮ ರೆಡ್ ಝೋನ್ ನ. ಅದೇ ತರ ನೆಕ್ಸ್ಟ್ ಸ್ಟಾಕ್ ಬಂದು HDFC ಲೈಫ್. ಸೊ ಇದು ಕೂಡ ನೋಡಿ ಪ್ರತಿಯೊಂದು ನಮ್ಮ ಏನು ಝೋನ್ ನಲ್ಲೂ ಯಾವ ತರ ರಿಯಾಕ್ಟ್ ಮಾಡಿದೆ ಅಂತ. ಅದಾದ್ಮೇಲೆ ನಾನು ನೆಕ್ಸ್ಟ್ ಕೊಟ್ಟಿರೋದು ICICI ಬ್ಯಾಂಕ್. ICICI ಬ್ಯಾಂಕ್ ಕೂಡ ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ ನೋಡಿ. ಇಲ್ಲಿ ರಿಯಾಕ್ಟ್ ಮಾಡಿದೆ. ಸೊ ಇಲ್ಲಿಂದ ಒಂದು ರಿವರ್ಸಲ್ ಆಯ್ತು, ಇಲ್ಲಿ ಒಂದು ಸಪೋರ್ಟ್ ತಗೊಂಡಾದ್ಮೇಲೆ ಇಲ್ಲಿ ಬ್ರೇಕ್ಔಟ್ ಕೊಡ್ತು ನೋಡಿ. ಎಂಡ್ ಆಫ್ ದಿ ಡೇ ಇದ್ರ ಒಳಗಡೆ ಕ್ಲೋಸ್ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ಸ್ಟಾಕ್ ಬಂದು ಏಷ್ಯನ್ ಪೇಂಟ್. ಸೊ ಏಷ್ಯನ್ ಪೇಂಟ್ ಕೂಡ ನೋಡಿ ಯಾವ ತರ ರಿಯಾಕ್ಟ್ ಮಾಡಿದೆ ಅಂತ. ಇದು ಕೂಡ ಪರ್ಫೆಕ್ಟ್ ಆಗಿ ನಮ್ಮ SR ಲೆವೆಲ್ ಅಲ್ಲಿ ರಿಯಾಕ್ಟ್ ಮಾಡಿದೆ ನೋಡಿ. ಒಂದು ದೊಡ್ಡ ಮೂವ್ ಕೊಟ್ಟರು ಇದು ಯಾವುದು ಏನು ಹೇಳಿ ಒಂದು ಸ್ಟೇಬಲ್ ಆಗಿರೋ ಮೂವ್ ಅಲ್ಲ. ಬಟ್ ಆದ್ರೆ ನೋಡಿ ಇಲ್ಲಿ ಎಷ್ಟೊತ್ತು ನಮ್ಮ SR ಲೆವೆಲ್ ಅಲ್ಲೇ ಹೋಲ್ಡ್ ಮಾಡಿದೆ. ಎಂಡ್ ಆಫ್ ದಿ ಡೇ ಇಲ್ಲೇ ಕ್ಲೋಸ್ ಕೊಟ್ಟಿದೆ. ಸೊ ಇಲ್ಲೂ ಕೂಡ ನಮ್ಮ SR ಲೆವೆಲ್ ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ. ಹಾಗೆ PFC ಕೊಟ್ಟಿದೆ, ಇದು ಲಾಸ್ಟ್ ಸ್ಟಾಕ್ ನಾನು ಕೊಟ್ಟಿರೋದು. PFCL ಕೂಡ ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ ನೋಡಿ. ನಿಮ್ಮ SR ಲೆವೆಲ್ ನೋಡಿ ಯಾವ ತರ ವರ್ಕ್ ಆಗಿದೆ ನೋಡಿ. ಇಲ್ಲಿ ಓಪನ್ ಆಯ್ತು, ಕೆಳಗಡೆ ಬಂತು, ಮೇಲೆ ಬಂದು ಇದನ್ನ 2-3 ಸಾರಿ ರೀಟೆಸ್ಟ್ ಮಾಡಿ ಇಲ್ಲಿ ನಮಗೆ ಕ್ಲೋಸ್ ಕೊಡ್ತು. ಸೊ ಇದು ಯಾವ್ದು ಮಾರ್ಕೆಟ್ ಆದ್ಮೇಲೆ ಡ್ರಾ ಆಗೋದಲ್ಲ. ಫಸ್ಟ್ ಕ್ಯಾಂಡಲ್ ಯಾವಾಗ ನಮ್ಮ ಚಾರ್ಟ್ ಹಿಟ್ ಆಗುತ್ತೆ ಅಲ್ವಾ 9:15 ಕ್ಯಾಂಡಲ್. ಸೊ ಇಮಿಡಿಯೇಟ್ ಆಗಿ ಈ ಲೆವೆಲ್ ನ ನಮಗೆ ಡ್ರಾ ಮಾಡ್ಕೊಟ್ಬಿಡುತ್ತೆ ನಮ್ಮ ಏನು SR ಲೆವೆಲ್ ಟೂಲ್. ಸೊ ಎಂಡ್ ಆಫ್ ದಿ ಡೇ ವರ್ಗು ಈ ಲೆವೆಲ್ಸ್ ಇಲ್ಲೇ ಇರುತ್ತೆ. ಬಟ್ ಪ್ರತಿಯೊಂದು ಸ್ಟಾಕ್, ನಾನು ಇದೊಂದು ಸ್ಟಾಕ್ ಅಂತ ಹೇಳ್ತಾ ಇರೋದಲ್ಲ, ಪ್ರತಿಯೊಂದು ಸ್ಟಾಕ್ ನೀವು ಯಾವ್ದಾದ್ರು ತಗೊಳ್ಳಿ. ಸೊ BL ತಗೊಂತೀನಿ ನೋಡಿ ಇವತ್ತು. ಸೊ BL ಕೂಡ ಯಾವ ತರ ರಿಯಾಕ್ಟ್ ಮಾಡಿದೆ ನೋಡಿ. ಪ್ರತಿಯೊಂದು ಸ್ಟಾಕ್ ಕೂಡ ನಮಗೆ ನಮ್ಮ SR ಲೆವೆಲ್ ಅಲ್ಲಿ ರಿಯಾಕ್ಟ್ ಮಾಡುತ್ತೆ. ಸೊ ಯಾಕೆ ಅಂತ ಅಂದ್ರೆ ಇದು ಪ್ರೀವಿಯಸ್ ಏನ್ ಚಾರ್ಟ್ ಅಲ್ಲಿ ನಮ್ಮ ಕ್ಯಾಂಡಲ್ಸ್ ಫಾರ್ಮ್ ಆಗಿರುತ್ತಲ್ವಾ, ಇದ್ರ ಹಿಂದೆ ನಾವು ತುಂಬಾ ಕೋಡ್ ನ ಬರ್ದಿರ್ತೀವಿ ಬ್ಯಾಕ್ ಎಂಡ್ ಅಲ್ಲಿ. ಸೊ ಅದ್ರ ಬೇಸ್ ಮೇಲೆ ವರ್ಕ್ ಆಗೋದು. ಸೊ ನಾವಿಲ್ಲಿ ಕೂತ್ಕೊಂಡು ಲೈನ್ ಹೇಳೋದು ಆತರ ಏನು ಮಾಡೋದಿಲ್ಲ. ಸೊ ಕ್ಯಾಲ್ಕುಲೇಷನ್ ಕೂಡ ಮಾಡಬಹುದು, ಬಟ್ ಆದ್ರೆ ಅದು ತುಂಬಾ ಟೈಮ್ ತಗೊಳುತ್ತೆ. ಓಕೆ, ಸೊ ಈ ಟೂಲ್ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ, ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ. ಅದರಲ್ಲಿ ಸಾಕಷ್ಟು ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ. ಈ ತರ ಸ್ಟಾಕ್ ಅಪ್ಡೇಟ್ಸ್ ನ ಕೊಡ್ತಾ ಹೋಗ್ತೀವಿ. ಹಾಗೆ ಈ ಟೂಲ್ ಕೂಡ ನಾನು ಸದ್ಯದಲ್ಲೇ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರಿಗೆಲ್ಲ ಶೇರ್ ಮಾಡ್ತೀನಿ. ಸ್ವಲ್ಪ ದಿನ ವೇಟ್ ಮಾಡಬೇಕಾಗುತ್ತೆ. ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.